ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನು ಇವತ್ತು ತುಂಬಾ ಇನ್ಸ್ಟಾಗ್ರಾಮಲ್ಲಿ ಅಡ್ರೆಸ್ ನೋಡ್ತಾ ಇದ್ದೆ. ಅಂದರೆ ಲೈಕ್ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಕ್ರಿಯೇಟರ್ಸ್ ಆಗಿರ್ಬೋದು, ತುಂಬ ಜನ ಈ ಪ್ರಾಡಕ್ಟ್ನ ಲೈಕ್ ಪ್ರಮೋಷನ್ಸ್ ಮಾಡೋರು. ನಾನು ಇವತ್ತು ಬುಕ್ ಮಾಡ್ಕೊಂಡಿದ್ದೀನಿ. ಸೊ ದಟ್ಸ್ ಆ್ಯಕ್ಚುಲಿ ಯೂಜ್ ಪ್ಯಾಕೇಜ್ ಇದು. ನನಗೆ ಗೊತ್ತಿಲ್ಲ, ನಾನು ತುಂಬ ಲಾಂಗ್ ಟೈಮಿಂದ ಅಂದ್ಕೊಳ್ತಾ ಇದ್ದೆ ಈ ಪ್ರಾಡಕ್ಟ್ಸ್ ಎಲ್ಲ ತೊಗೊಬೇಕು ಅಂತ. ಇದೆಲ್ಲ ಲೈಕ್ ಹೋಮ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳು. ಸೊ ಇವತ್ತು ನಾನು ಪಾರ್ಸಲ್ ರಿಸೀವ್ ಮಾಡ್ಕೊಂಡೆ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟಿಷ್ಟು ದೊಡ್ಡ ಬಾಟಲ್ಸಲ್ಲಿ ಬರುತ್ತೆ ಅಂತ. ಆ್ಯಂಡ್ ಇವಾಗೆಲ್ಲ ಆಫರ್ಸ್ ನಡೀತಾ ಇದೆ, ತುಂಬ ಜನಕ್ಕೆ ಯೂಸ್ ಆದರೂ ಆಗ್ಬೋದು. ಸೊ ನಿಮಗೂ ತಿಳಿಸ್ಕೊಡೋಣ ಹೆಂಗಿದೆ ಪ್ರಾಡಕ್ಟ್ಸ್, ನಾನು ಒಂದು ಅನ್ಬಾಕ್ಸಿಂಗ್ ಮಾಡ್ಕೊಡೋಣ ವಿಡಿಯೋ ಅಂತ ಇವತ್ತು ಈ ಪಾರ್ಸಲ್ನ ಓಪನ್ ಮಾಡ್ತಾ ಇದ್ದೀನಿ. ಜಸ್ಟ್ ರಿಸೀವ್ ಆಯಿತು, ತುಂಬಾ ವೆಯ್ಟ್ ಇದೆ. ಸೊ ಗೊತ್ತಿಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ. ಸೊ ಬನ್ನಿ ಓಪನ್ ಮಾಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ನಾನು ಅಂದ್ಕೊಳ್ಳೋ ಒಂದು ಮೈಲ್ ಸ್ಟೋನ್ಸ್ನು ಒಂದೊಂದಾಗಿ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಇವಾಗ ಓಪನ್ ಮಾಡೋಣ. ಆ್ಯಕ್ಚುಲಿ ನಾನು ಇಷ್ಟು ದೊಡ್ಡ ಬಾಟಲ್ಸ್ಗಳಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇದು ಯಾವ ಬ್ರ್ಯಾಂಡ್, ಯಾವ ಪ್ರಾಡಕ್ಟ್ಸ್ಗಳು ಅಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಸೊ ಶೇರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ. ನೋಡಿ ಎಷ್ಟು ದೊಡ್ಡ ದೊಡ್ಡದು ಬಾಟಲ್ಸ್ ಬಂದಿದೆ ಅಂದರೆ, ನಾನೇನೋ ಅಂದ್ಕೊಂಡಿದ್ದೆ ಇಷ್ಟಿಷ್ಟೇ ಇದೆ ಅನ್ನೋ ಥರ ಹಾಕಿದ್ದಾರಲ್ಲ. ಸೊ ಕಮ್ಮಿ ಬರುತ್ತೆ. ತುಂಬ ಜನ ಬೇರೆ ಇದ್ರ ಬಗ್ಗೆ ಅಡ್ವರ್ಟೈಸ್ ಜಾಸ್ತಿ ಅಂದರೆ ರನ್ ಮಾಡೋರಲ್ಲ, ದಟ್ಸ್ ವೈ. ಬಟ್ ಯೂಸ್ ಮಾಡೋದು ನಾನು ನೆಕ್ಸ್ಟು ಯೂಸ್ ಮಾಡಿದ್ಮೇಲೆ ಖಂಡಿತ ರಿವ್ಯೂ ಮಾಡ್ತೀನಿ. ಸೊ ಯಾವ ಪ್ರಾಡಕ್ಟ್ಸ್ ಆ್ಯಂಡ್ ಏನೆಲ್ಲ ಪ್ರೈಸ್ ಆಯಿತು ನನಗೆ ಅಂತ ತೋರಿಸ್ತೀನಿ. ಇದು ಬಂದುಬಿಟ್ಟು ಆ್ಯಪಲ್ ಪ್ಲಾನೆಟ್ ಅವ್ರದ್ದು. ಸೊ ನಾನು ಏನು ಪ್ರಾಡಕ್ಟ್ಸ್ ತೆಗೆದುಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಎಷ್ಟು ದೊಡ್ಡ ದೊಡ್ಡ ಬಾಟಲ್ಸ್ ಇದೆ ಗೊತ್ತಾ ದೇವ್ರೆ, ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ದೊಡ್ಡ ಬಾಟಲ್ಸ್ಗಳಲ್ಲಿ ಬರುತ್ತೆ ಅಂತ. ಸೊ ಫಸ್ಟ್ ನಾನು ಏನೇನು ತರಿಸಿದ್ದೀನಿ ಅಂತ ಹೇಳ್ತೀನಿ. ಒಂದು ಡಿಶ್ ವಾಶ್ ಲಿಕ್ವಿಡ್ ಜೆಲ್ ತರಿಸಿದ್ದೀನಿ. ಸೊ ನಾನು ಲಾಸ್ಟ್ ಸೆಪ್ಟೆಂಬರಲ್ಲಿ ತೊಗೊಂಡಿದ್ದು ಒಂದು 2 ಲೀಟರ್, ಲೈಕ್ 2 ಲೀಟ್ರೋ ಅಥವಾ 1 ಲೀಟರ್ ಗೊತ್ತಿಲ್ಲ, ಒಂದು 500 ml ಅನ್ಸುತ್ತೆ. ವಿಶಾಲ್ ಮಾಡ್ಕೋದಾಗ 2 ಡಿಶ್ ವಾಶ್ ತೊಗೊಂಡಿದ್ದೆ. ಸೊ ಪಾತ್ರೆಗಳೆಲ್ಲ ಉಜ್ಜೋಕ್ಕೆ ಅವಾಗ ಸೋಪ್ ತರೋಕ್ಕಾಗಲ್ಲ, ಅಂಗಡಿಗೆ ಹೋಗಬೇಕು, ನನ್ನ ಮಗ ಬೇರೆ ಹಿಂಸೆ ಕೊಡ್ತಾನೆ ಅಂತ. ಸೊ ಅದಕ್ಕೆ ಡಿಶ್ ವಾಶ್ ಲಿಕ್ವಿಡ್ ತೊಗೊಂಡಿದ್ದೀನಿ 1 ಲೀಟರ್ದು. ಇದು ಪ್ರೈಸ್ ಬಂದುಬಿಟ್ಟು ಅರೌಂಡ್ 200ದು. ಸೊ ನನಗೆ ಆಫರಲ್ಲಿ ಸಿಕ್ಕಿದೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ ಆಫರ್. ನೆಕ್ಸ್ಟ್ ಬಂದುಬಿಟ್ಟು ಕಿಚನ್ ಕ್ಲೀನರ್. ಸೊ ನಂದು ಏನೋ ಸ್ಟವ್ಗಳ ಮೇಲೆ ಸ್ಟೀಲ್ದೆಲ್ಲ ಇರುತ್ತಲ್ಲ, ರ್ಯಾಕ್ ಥರದ್ದು ಇರೋದು, ಅದಂತೂ ಫುಲ್ಲು ಗಲೀಜಾಗಿಬಿಟ್ಟಿದೆ, ಬ್ಲ್ಯಾಕ್ ಆಗಿದೆ. ಸೊ ಇದು ತುಂಬ ಸಲ ನೋಡ್ತಾ ಇದ್ದೆ ನಾನು. ಸೊ ಮೇ ಬಿ ಅದರಲ್ಲಿ ಹೋಗ್ಬೋದು ಅಂತ ಕಿಚನ್ ಕ್ಲೀನರು 500 ml ತರಿಸಿದ್ದೀನಿ. ಆ್ಯಂಡ್ ಲೈಮ್ ಸ್ಕೇಲ್ ರಿಮೂವರ್, ಅಂದರೆ ಲೈಕ್ ಈಗ ವಾಶ್ರೂಮ್ಸ್ಗಳಲ್ಲಿ ಬಕೆಟ್ಸ್ಗಳ ಮೇಲೆ ವಾಟರ್ದೆಲ್ಲ ಇದಾಗಿರುತ್ತಲ್ಲ. ಸೊ ಏನೋ ನಂಗೆ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ ಹೇಳ್ತೀನೋ ತಪ್ಪು, ಶೀಲ್ಡ್ ಏನೋ ನೀರಿಂದು ಕೂತ್ಕೊಂಡಿರುತ್ತೆ ಅಂತ ವೈಟ್ ಆಗಿರುತ್ತಲ್ಲ, ಅದು ಆ್ಯಕ್ಚುಲಿ ಸ್ವಲ್ಪ ವಾಷಿಂಗ್ ಮಿಷಿನಲ್ಲಿ ಆ್ಯಂಡ್ ಟೈಲ್ಸ್ಗಳಲ್ಲೆಲ್ಲ ಆಗಿರುತ್ತೆ. ಸೊ ಅದನ್ನು ಟ್ರೈ ಮಾಡೋಣ. ಆಬ್ವಿಯಸ್ಲಿ ನಾನು ತುಂಬ ಜಾಸ್ತಿ ಏನಂದರೆ ಸರ್ಪ್ ಯೂಸ್ ಮಾಡ್ತೀನಿ, ಅಥವಾ ನಾರ್ಮಲಾಗಿ ಕ್ಲಾತಿಗೆ ವಾಷಿಂಗ್ ಮಿಷಿನ್ಗೆ ಹಾಕೋದು ತರ್ತೀವಲ್ಲ ಆ ಲಿಕ್ವಿಡು, ಸೊ ಅದನ್ನು ಯೂಸ್ ಮಾಡ್ತೀನಿ, ಅದ್ರಲ್ಲಿ ಹೋಗೋದು. ಬಟ್ ಈ ಸಲ ಸ್ವಲ್ಪ ಹೆಂಗಾಗುತ್ತೆ, ಸೊ ವೈರಲ್ ಇದೆಯಲ್ಲ ಈ ಪ್ರಾಡಕ್ಟ್ಸ್ ಅಂತ ತರಿಸ್ಕೊಬೇಕು ಅಂತ ಇವಾಗೆಲ್ಲ ಸ್ವಲ್ಪ ಇನ್ವೆಸ್ಟ್, ಲೈಕ್ ಈ ರೀತಿ ಒಂದು ಕ್ವಾಲಿಟಿ ಇರೋದಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಿ, ಹಿಂದೆ ಮುಂದೆ ಯೋಚನೆ ಮಾಡೋದು ಅಮೌಂಟ್ ಬಗ್ಗೆ. ಸೊ ದಟ್ಸ್ ವೈ ಈ ಲೈಮ್ ಸ್ಕೇಲ್ ರಿಮೂವರ್ ಒಂದು, ಅದು 500 ml ಇದೆ. ಆ್ಯಂಡ್ ಮೆಟಲ್, ಕಾಪರ್, ಬ್ರಾನ್ಸ್ ಆ್ಯಂಡ್ ಬ್ರಾಸ್ ಕ್ಲೀನರ್, ಅಂದರೆ ಈ ತಾಮ್ರದ್ದು ಲೈಕ್ ಪ್ಲೇಟ್ಸು ಅಥವಾ ಏನಾದರೂ ಇರುತ್ತಲ್ಲ, ನಮ್ಮನೆ ಪೂಜೆ ಸಾಮಾನುಗಳಲ್ಲಿ ಸ್ವಲ್ಪ ಇದೆ. ಅದು ಆ್ಯಕ್ಚುಲಿ ಇದು 70 ml. ಸೊ ಇದು ನನಗೆ ಇದೆಲ್ಲ 3 ತೊಗೊಂಡ್ಮೇಲೆ ಸ್ವಲ್ಪ ಆಫರ್ಗೆ ಅಂತ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿತ್ತು, ಅದಕ್ಕೂ ಸ್ವಲ್ಪ ಪೇ ಮಾಡಿ ತೊಗೊಂಡಿರೋದು. ಸೊ ನಾನು ಈ ಪ್ರಾಡಕ್ಟ್ಸ್ಗಳಲ್ಲಿ ತೋರಿಸ್ತೀನಿ, ಆಮೇಲೆ ಆಫರ್ ಏನು ನಡೀತಿದೆ ಏನು ಅಂತ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಈ ಥರ ಒಂದು ಸ್ಲಿಪ್ ಕಳಿಸಿದ್ದಾರೆ. ಎಲ್ಲ ಒಂದು ಇದರಲ್ಲೂ ಟ್ಯಾಕ್ಸ್ ಇನ್ವಾಯ್ಸ್ ಇರುತ್ತಲ್ಲ, ಸೊ ಈ ಥರದ್ದು. ಸೊ ಇವಾಗ ಫಸ್ಟು ನಾನು ತೋರಿಸ್ಬಿಡ್ತೀನಿ. ಇದು ಆ್ಯಪಲ್ ಪ್ಲಾನೆಟ್ ಅವರ ಕೊಟ್ಟಿದ್ದಾರೆ ನಾನ್ ಟಾಕ್ಸಿಕ್ ಕಿಚನ್ ಕ್ಲೀನರ್ ಅಂತ, ಇಂಡಿಯಾಸ್ ಫಸ್ಟ್ ಫೋಮಿಂಗ್ ಫಾರ್ಮುಲೇಷನ್ ಫಾರ್ ರೆಡ್ಯೂಸ್ಡ್ ಸ್ಕ್ರಬ್ಬಿಂಗ್ ಎಫರ್ಟ್ಸ್ ಅಂತ. ಸೊ ನೋಡೋಣ, ಇದು ಎಕೋ ಫ್ರೆಂಡ್ಲಿ ಆ್ಯಂಡ್ ಕಿಚನ್ ಸೇಫು ಪ್ಲಾಂಟ್ ಬೇಸ್ಡ್ ಅಂತ ಇದೆ. ಆ್ಯಂಡ್ ಇದು ಸ್ಟವ್ ಟಾಪ್ಸು, ಲೈಕ್ ಚಿಮ್ನಿಗಳಲ್ಲಿ, ವಾಲ್ಸ್ ಮತ್ತು ಕ್ಯಾಬಿನೆಟ್ಸ್, ಕೌಂಟರ್ ಟಾಪ್ಸು, ಅಪ್ಲೈನ್ಸಸ್ ಮೇಲೆಲ್ಲ, ಲೈಕ್ ನಮ್ಮ ಮನೆಯಲ್ಲೂ ಫ್ರಿಜ್ಜೆಲ್ಲ ಇದೆ. ಸೊ ಅದ್ರ ಮೇಲೆಲ್ಲ ಸ್ವಲ್ಪ ಅವಾಗವಾಗ ಹಂಗೆ ಒರೆಸ್ತಾ ಇರ್ತೀನಿ, ಕ್ಲಾತ್ ಡ್ರೈ ಲೈಕ್ ವೆಟ್ ಮಾಡ್ಕೊಂಡೆಲ್ಲ. ಬಟ್ ಈ ಸಲ ಇದನ್ನ ಯೂಸ್ ಮಾಡೋಣ ಅಂತ. ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ, ನಾನು ಜಸ್ಟ್ ಸ್ಟವ್ದು ಲೈಕ್ ಆ ಥರದಕ್ಕೆ ಅಂದ್ಕೊಂಡಿದ್ದೆ. ಸೊ ಹೆಂಗೆಂಗೋ ಓಪನ್ ಮಾಡ್ತಾ ಇದ್ದೀನಿ. ನನಗೆ ಎಲ್ಲ ಆರ್ಡರ್ಸ್ ಮಾಡಿ ತರಿಸ್ಕೊಳ್ತೀನಿ, ಬಟ್ ಓಪನ್ ಇದೆಯಲ್ಲ, ಪ್ಯಾಕೇಜಿಂಗ್ ಓಪನ್ ಮಾಡೋದು ಅದರಷ್ಟು ಡಿಫಿಕಲ್ಟ್ ಕಂಡೀಷನ್ ಸಿಚುವೇಶನ್ ಯಾವುದೂ ಇಲ್ಲ. ಇದು ಈ ಥರ ಒಂದು ಸ್ಪ್ರೇಯರ್ ಕೊಟ್ಟಿರ್ತಾರೆ.
ಬಾಟಲ್ಗೆ ನಾವು ಅಂದರೆ ಫಿಕ್ಸ್ ಮಾಡ್ಕೊಬೇಕು. ಸೊ ನೋಡಿ, ಇದು 500 ml ಇದೆ. ನೀವು ಇದು ಕ್ಯಾಪ್ ಓಪನ್ ಮಾಡಿಕೊಂಡು, ಯೂಶ್ವಲಿ ಗೊತ್ತಿರುತ್ತೆ ತುಂಬ ಜನಕ್ಕೆ. ಇದು ಇದರಲ್ಲಿ ಇನ್ನೊಂದು ಕ್ಯಾಪ್ ಇದೆ. ಸೊ ನಾನು ಇವಾಗ ರಿಮೂವ್ ಮಾಡೋಕ್ಕಲ್ಲ, ನಂಗೆ ಅಷ್ಟೊಂದು ಶಕ್ತಿ ಇಲ್ಲ ಗಾಯ್ಸ್. ಸೊ ಈ ರೀತಿ ಪ್ರತಿಯೊಂದಕ್ಕೂ ಸ್ಪ್ರೇ ಕೊಟ್ಟಿರ್ತಾರೆ. ಸೊ ಇದೊಂದು ಕಿಚನ್ ಕ್ಲೀನರ್ ತಂದಿಸಿದ್ದೀನಿ, ಖಂಡಿತವಾಗ್ಲೂ ಯೂಸ್ ಮಾಡಿ. ಆಫ್ಟರ್ ರಿಸಲ್ಟ್ ಪಕ್ಕ ಶೇರ್ ಮಾಡ್ತೀನಿ. ಸೊ ತುಂಬ ಜನ ಹೌಸ್ ವೈಫ್ಗಳಿಗೆ, ಬ್ಯಾಚುಲರ್ಸ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಬಟ್ ನಾನು ರಿವ್ಯೂ ಮಾಡ್ತೀನಿ ನೆಕ್ಸ್ಟ್ ಆಫ್ಟರ್ ಯೂಸ್ ಮಾಡಿದ್ಮೇಲೆ. ಬಿಫೋರ್ ಆಫ್ಟರ್ ಕೆಲವೊಂದಿಷ್ಟು ಲೈಕ್ ಯೂಸ್ ಮಾಡಿಬಿಟ್ಟು. ಸೊ ಈ ರೀತಿ ಸ್ಪ್ರೇ, ಇದು 500 ml ಕಿಚನ್ ಕ್ಲೀನರ್. ಸೊ ಐ ಆಮ್ ಸೋ ಎಕ್ಸೈಟೆಡ್. ಆ್ಯಂಡ್ ನೆಕ್ಸ್ಟು ನಾನ್ ಟಾಕ್ಸಿಕ್ ಡಿಶ್ ವಾಶ್ ಲಿಕ್ವಿಡ್ಡು. ಇಷ್ಟು ದೊಡ್ಡದು, ಇದು 1 ಲೀಟರ್ದು. ಅಯ್ಯೋ, ಈ ಪ್ರೈಸಿಗೆ ಖಂಡಿತವಾಗ್ಲೂ ಆರಾಮಾಗಿ ಎಲ್ಲರೂ ಬೈ ಮಾಡ್ಬೋದು, ನೋ ವರೀಸ್. ತುಂಬ ಯೂಸ್ ಆಗುತ್ತೆ, ಚೆನ್ನಾಗಿದೆ ಅಂತಂದರೆ ನಾವು ಏನಕ್ಕೆ ಯೂಸ್ ಮಾಡಬಾರ್ದು. ಆ್ಯಂಡ್ ಇವಾಗ ನಮ್ಮ ಮನೆಗಳಲ್ಲಿ ಮಕ್ಕಳು ಎಲ್ಲ ಇರ್ತಾರಲ್ಲ, ಸ್ವಲ್ಪ ನಾವು ಎಕೋ ಫ್ರೆಂಡ್ಲಿದೆ ಯೂಸ್ ಮಾಡಬೇಕು. ಅಯ್ಯೋ, ಪ್ಯಾಕೇಜಿಂಗು ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಇದಕ್ಕೂ ಅಷ್ಟೇ, ಇದು ಡಿಶ್ ವಾಶ್ ಜೆಲ್ ಅಲ್ಲ. ಸೊ ಇದು ಹಂಗೆ ಇದರಲ್ಲಿ ಏನೂ ಇಲ್ಲ. ಹಾಂ, ಲೈಕ್ ಇದನ್ನು ರಿಮೂವ್ ಮಾಡಿಕೊಂಡು ಜಸ್ಟ್ ಇದು ಆ್ಯಡಪ್ ಮಾಡಿ ಲೈಕ್ ಹಾಕ್ಕೊಳ್ಳೋದು ಅನಿಸುತ್ತೆ, ಸ್ಕ್ವೀಸ್ ಮಾಡಿ. ಸೊ ಇದು ಡಿಶ್ ವಾಶ್ ಲಿಕ್ವಿಡ್ 1 ಲೀಟರ್ದು. ನೋಡೋಣ ಎಷ್ಟು ದಿನ, ನಂಗೆ ಆಲ್ಮೋಸ್ಟ್ ಅರೌಂಡ್ 1 ಇಯರ್ ಮೇಲೆ ಬರುತ್ತೆ ಅನ್ಸುತ್ತೆ. ಇದು ಹೇಳೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಸೆಪ್ಟೆಂಬರ್ ತೊಗೊಂಡಿದ್ದು 500 ml ಅನಿಸುತ್ತೆ, 2ರಿಂದ. ಅದು ಇನ್ನೊಂದು ಸ್ವಲ್ಪ ಇದೆ, ಖಾಲಿಯಾಗಿದೆ. ಸೊ ಅದಕ್ಕೆ ಬೇರೆ ಪ್ರಾಡಕ್ಟ್ ಬೇಡ, ಇದು ತೊಗೊಳ್ಳೋಣ, ಯೂಸ್ ಆಗುತ್ತೆ ಅಂತ ತೊಗೊಂಡೆ. ಅದಾಯಿತು. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಇದು ಟ್ಯಾಪ್ ಕ್ಲೀನರ್ ಆ್ಯಂಡ್ ಲೈಮ್ ಸ್ಕೇಲ್ ರಿಮೂವರ್. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಂತನಾ, ನೈಸ್, ನನಗಿಷ್ಟ ಆಯಿತು. ಇದೊಂದು ಸ್ಪ್ರೇ, ಇದಕ್ಕೆ ತುಂಬ ವೆಯ್ಟ್ ಇದೆ ಆ್ಯಕ್ಚುಲಿ ಎಲ್ಲ ಪ್ರಾಡಕ್ಟ್ಸ್ದು. ಸೊ ಇದನ್ನಂತ ಡೆಫಿನೆಟ್ಲಿ ನಾನು ಯೂಸ್ ಮಾಡ್ತೀನಿ. ನೋಡೋಣ, ಯೂಸ್ ಮಾಡಿದ್ಮೇಲೆ ನಾನು ರಿವ್ಯೂ ಮಾಡ್ತೀನಿ ಟೈಮ್ ಸಿಕ್ಕಿದ್ರೆ. ಬಟ್ ಹೋಪ್ ನಾನು ಖಂಡಿತವಾಗ್ಲೂ ನಾನು ವಿತ್ ಡೆಮೋ ಮಾಡಿ ತೋರಿಸಿದ್ದು ವೀಡಿಯೋಸ್ ಮಾಡ್ಕೊಳ್ತೀನೋ ಇಲ್ವಾ, ಖಂಡಿತವಾಗ್ಲೂ ಇದ್ರ ಬಗ್ಗೆ ರಿವ್ಯೂ ಮಾಡೇ ಮಾಡ್ತೀನಿ. ಬಿಕಾಸ್ ತುಂಬ ವೈರಲ್ ಇದೆ ಅಲ್ಲ ಇದು ಪ್ರಾಡಕ್ಟು, ನನಗೆ ಹೆಂಗೆ ಯೂಸ್ ಆಯಿತು ಅಂತ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ. ಆ್ಯಂಡ್ ಲಾಸ್ಟ್ ಒನ್, ಇದು ನಾನು ಹೇಳಿದ್ನಲ್ಲ, ನಾನ್ ಟಾಕ್ಸಿಕ್ ಕಾಪರ್ ಬ್ರಾನ್ಸ್ ಬ್ರಾಸ್ ಕ್ಲೀನರ್ ಅಂತ. ಇದು 70 ml, ಇದು 60 ರುಪೀಸ್. ನನಗೆ ಅರೌಂಡ್ 45 ರುಪೀಸ್ಗೂ ಏನೋ ಸಿಕ್ತು. ಬಟ್ ನಾನು ದೊಡ್ಡ ತೊಗೊಬೇಕು ಅಂದ್ಕೊಂತಿದ್ದೆ. ಅಷ್ಟೊಂದು ಏನಕ್ಕೆ, ವಾರದಲ್ಲಿ 2 ದಿನ ಕ್ಲೀನ್ ಮಾಡ್ತೀನಿ ಪೂಜೆ ಸಂಬಂಧ, ಲೈಕ್ ಅಂದರೆ ತಾಮ್ರದ್ದು. ಇನ್ನು ಹಬ್ಬಗಳು ಅದೇನಾದ್ರು ಇದ್ರೆ ಅಷ್ಟೇ ಅಲ್ಲ, 1 ಡ್ರಾಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಅದಕ್ಕೋಸ್ಕರ ತಗೊಂಡೆ. ಆ್ಯಂಡ್ ಸ್ಮೆಲ್ ಇದು ತುಂಬ ಚೆನ್ನಾಗಿದೆ. ಇದು ಇದೆ ಆಲ್ಮೋಸ್ಟ್ ನನಗೆ ಒಂದು 2 ಮಂತ್ಸ್ ಬರ್ಬೋದು. ನಿಜವಾಗ್ಲೂ ಇದೇನಾದರೂ ಇಷ್ಟ ಆದರೆ, ನನಗೆ ತುಂಬ ಈಸಿ ಅಲ್ಲ, ಲೈಕ್ ಹುಣ್ಸೆಹಣ್ಣೆಲ್ಲ ಹಾಕಿ ರಂಗೋಲಿ ಪುಡಿ ಹಾಕಿ ತಿಕ್ಕೋದು ತಪ್ಪುತ್ತೆ. 1 ಡ್ರಾಪ್ ಹಾಕ್ಕೊಂಡು, ಮುಂಚೆ ನಾನೊಂದು ತೊಗೊಂಡಿದ್ದೆ ಮೀಶೋದಲ್ಲಿ. ಬಟ್ ಅದು ಅಷ್ಟು ನನಗೆ ಹಾರ್ಡಾಗಿ ರಬ್ ಮಾಡಬೇಕಾಗಿತ್ತು. ದಟ್ಸ್ ವೈ ನನಗೆ ಅದೇನು ಓಕೆ ಅದು ಅರೌಂಡ್ ಏನು ಒಂದು 80-100 ರುಪೀಸಲ್ಲಿ ತೊಗೊಂಡಿದ್ದೆ. ಬಟ್ ಇದು ಡೆಫಿನೆಟ್ಲಿ ನಂಗೆ ಯೂಸ್ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ತುಂಬ ರಿವ್ಯೂ ನೋಡಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಇದು ನಿಜವಾಗ್ಲೂ ನಂಗೆ ಕಮ್ಮಿ ಪ್ರೈಸ್ ಸಿಕ್ಕಿತ್ತು, ನಂಗೆ ತುಂಬ ಖುಷಿ ಆಯಿತು. ಅರ್ಜೆಂಟಿಗೆ ಬೇಕು ಅಂದಾಗ ಆಗುತ್ತಲ್ಲ. ಸೊ ಇದೊಂದು ಚಿಕ್ಕದು. ಸೊ ಇದಿಷ್ಟು ಪ್ರಾಡಕ್ಟ್ಸಿಂದ ನಾನು ಬೈ ಮಾಡಿರೋವಂಥದ್ದು 499.35 ಆ್ಯಕ್ಚುಲಿ. ಗೊತ್ತಿಲ್ಲ, ಇದು ಉಲ್ಟಾ ಕಾಣುತ್ತೆ, ಏಕೆಂದರೆ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋದು. ದಟ್ಸ್ ವೈ 499.35 ಪೈಸೆ. ಸೊ ನೀವು ಯಾವುದೇ ಎನಿ 3 ಕಾಂಬೋಲ್ ತೊಗೊಂಡ್ರೆ, ಇವಾಗ ಬೈ 3 at 499 ಏನೋ ಆಫರ್ ನಡೀತಿದೆ. ನಾನು ತುಂಬ ದಿನ ನೋಡಿ ಚೆಕ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಬಟ್ ತೊಗೊಬೇಕು ಅಂತ ಇರಲಿಲ್ಲ. ಒಂದ್ಸತಿ ಕಿಚನ್ ಕ್ಲೀನರ್ ತೊಗೊಳ್ಳ, ಅಥವಾ ಡಿಶ್ ವಾಶ್ ಲಿಕ್ವಿಡ್ ಜೆಲ್ ತೊಗೊಳ್ಳ, ಅಥವಾ ವಾಶ್ರೂಮ್ದು ಟಾಯ್ಲೆಟ್ ಕ್ಲೀನರ್ ತೊಗೊಳ್ಳ, ಸ್ಕ್ರಬ್ಬರ್ಸ್ ಇದೆ ಇದರಲ್ಲೆಲ್ಲ ತುಂಬ ಇದೆ, ಲೈಕ್ ಬ್ರ್ಯಾಂಡ್ಸ್ಗಳದ್ದು ಪ್ರಾಡಕ್ಟ್ಸು. ಸೊ ಸ್ಕ್ರಬ್ನು ತೊಗೊಳ್ಳ, ಅಥವಾ ಟವಲ್ಸ್ ಥರ ಕಿಚನ್ಗೆ ಯೂಸ್ ಮಾಡೋ ಥರ ಅದು ತೊಗೊಳ್ಳ ಅಂತ ಕನ್ಫ್ಯೂಷನ್ ಆಗಿದೆ. ಸದ್ಯಕ್ಕೆ ಇದು ತೊಗೊಂಡಿದ್ದೀನಿ. ಇದೆಲ್ಲ ಖಂಡಿತವಾಗ್ಲೂ ನನಗೇನಾದರೂ ರಿವ್ಯೂ ಚೆನ್ನಾಗಿ ಬಂದು ನಾನು ಯೂಸ್ ಮಾಡಿದ್ಮೇಲೆ ರಿವ್ಯೂ ಚೆನ್ನಾಗಿ ಅನಿಸಿದ್ರೆ, ಒಂದು ಲೈಕ್ ಏನು ತೊಗೊಬೇಕು ಅಂದ್ಕೊಂಡಿದ್ದೀನಿ, ಒಂದು ಟಾಯ್ಲೆಟ್ ಕ್ಲೀನರ್ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒಂದು ನಾರ್ಮಲಾಗಿ ನಾವು ಮೊಬೈಲೆಲ್ಲ ನೆಲ ಒರೆಸ್ಕೊಳ್ತೀವಲ್ಲ, ನಮ್ಮನೆದು ಟೈಲ್ಸ್ ನೆಲ. ಸೊ ದಟ್ಸ್ ವೈ ಅದೇ ಲೈಕ್ ಅದು ಹಿಂಗೆ ಹೇಳ್ಬೇಕು ಗೊತ್ತಿಲ್ಲ, ನೆಲ ಒರೆಸೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಲಿಕ್ವಿಡ್ ಜೆಲ್. ಸೊ ಅದೊಂದು ತೊಗೊಬೇಕು ಅಂತ. ಅದು ಬಿಟ್ಟರೆ ಸ್ಕ್ರಬ್ಬರ್ ಅಥವಾ ಕಿಚನ್ ಕ್ಲೀನರ್ ಟವಲ್ಸ್ ಅಂತ ಅದೆಲ್ಲ ಸಿಗುತ್ತೆ, 200-150 ಸಮಥಿಂಗ್. ಇದನ್ನು ಯೂಸ್ ಮಾಡ್ತೀನಿ. ಇದೇನಾದರೂ ನನಗೆ ತುಂಬ ಇಷ್ಟ ಆದರೆ
ಅಗೇನ್ 500 ಕೊಟ್ಟು ಪ್ಯಾಕ್ ಆಫ್ 3 ಯಾವ್ದಾದ್ರು ಕಾಂಬೋದು ಆ ಥರ 3 ನನಗೆ ನೀಡಿದ್ದೆ ಬೇಕು ನೆಸೆಸಿಟಿ ಅನ್ನೋದಕ್ಕೆ ಇನ್ವೆಸ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ ಹೆಂಗಿರುತ್ತೆ ಏನು ಅಂತ. ಫಸ್ಟ್ ನಾನು ಏನು ಮಾಡಬೇಕು, ಗ್ಯಾಸ್ ಸ್ಟವ್ ಮೇಲೆ ಇದೆಯಲ್ಲ ಸ್ಟೀಲ್ಸ್ದು ಆ ಪಾತ್ರೆಗಳದ್ದು ಕ್ಲೀನ್ ಮಾಡಬೇಕು. ಫುಲ್ ಎಲ್ಲ ಬ್ಲ್ಯಾಕ್ ಕೂತ್ಕೊಂಡ್ಬಿಟ್ಟಿದೆ. ಸೊ ಅದು ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ ಅನಿಸುತ್ತೆ. ಬಟ್ ಏನಂದರೆ ಇದು ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಅನಿಸುತ್ತಲ್ಲ, ಬೇಗ ಖರ್ಚಾಗುತ್ತೆ ಅನಿಸುತ್ತೆ. ನೋಡೋಣ ಎಷ್ಟು ದಿನ ಬರುತ್ತೆ. ಬಟ್ ಡೆಫಿನೆಟ್ಲಿ ಈ ಪ್ರಾಡಕ್ಟ್ಸ್ ಎಲ್ಲನೂ ಯೂಸ್ ಮಾಡ್ತೀನಿ. ಸೊ ಆಮೇಲೆ ನನಗೆ ತುಂಬ ಜನ ಕೇಳ್ತಿರ್ತಾರೆ, ನಾನು ತುಂಬ ಆನ್ಲೈನಲ್ಲೆಲ್ಲ ಆರ್ಡರ್ ಮಾಡ್ತೀನಲ್ಲ, ಏನಾದರೂ ತಿಳಿಸು ಅದು ಇದು ವಾಶ್ರೂಮಲ್ಲಿ ಟೈಲ್ಸ್ ಎಲ್ಲ ಇದೆ ವೈಟ್ ಅಂತ. ಸೊ ಇದನ್ನು ಯೂಸ್ ಮಾಡಿ ನನಗೇನಾದ್ರು ಗುಡ್ ರಿಸಲ್ಟ್ ಬಂದರೆ ಡೆಫಿನೆಟ್ಲಿ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ನೋಡೋಣ ಹಿಂಗೆ ಇರುತ್ತೆ ಅಂತ. ಬಟ್ ನಿಜವಾಗ್ಲೂ ನಂಗೆ ಪ್ಯಾಕೇಜಿಂಗ್ ಎಲ್ಲನೂ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಸೇಫಾಗಿ ತಲುಪೋ ಥರ ಲೈಕ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಅನ್ನಿಸ್ತಿದೆ. ನೋಡೋಣ ಯೂಸ್ ಮಾಡಿ ಯಾವುದಕ್ಕೂ ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ಬಟ್ ಈ ಒಂದು 499 ಪ್ರೈಸ್ಗೆ ಈ ಥರದ್ದೆಲ್ಲ 3 ಸಿಗುತ್ತೆ ಅಂದರೆ ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ಬೈ ಮಾಡ್ಬೋದು. ಬಿಕಾಸ್ ಇವಾಗ ನಾವೊಂದು ಲೈಕ್ ಡಿಶ್ ವಾಶ್ದೆಲ್ಲ ತೊಗೊಳ್ತೀವಿ ಅಂದರೆ ಲೋಕಲ್ದಕ್ಕೆ ಸೇರಿಸಿ ಎಷ್ಟೊಂದು 200 ಲೈಕ್ ಆ ಥರ ಎಲ್ಲ ಆಗುತ್ತೆ. ಇದು ಎಲ್ಲ ಆ್ಯಕ್ಚುಲಿ 299 ರುಪೀಸ್ದು. ಬಟ್ ಇವಾಗ ಆಫರ್ಸ್ದು ಬಿಟ್ಟಿದ್ದಾರೆ. ಸೊ ದಟ್ಸ್ ವೈ ಕಾಂಬೋ ಪ್ಯಾಕಲ್ಲಿ ತೊಗೊಂಡ್ರೆ ನಿಮಗೆ ಸೇವ್ ಆಗುತ್ತೆ. ಒಂದೊಂದಕ್ಕೆ 200 ಕೊಟ್ಟು ತೊಗೊಳೋದ್ಕಿಂತ 150 ಕೊಡೋದು ತೊಗೊಳೋದ್ಕಿಂತ 299 ಈ ಥರ ಕಾಂಬೋ ತೊಗೊಂಡ್ರೆ ನಿಮ್ಗೆ ಎಷ್ಟೋ ಮನಿ ಸೇವ್ ಆಗುತ್ತೆ. ಈಗ 600 ಬೀಳೋ ಹತ್ರಕ್ಕೆ 500 ಬೀಳುತ್ತೆ, ಅಥವಾ 700 ಆಗೋ ಹತ್ರಕ್ಕೆ ಸಮ್ಟೈಮ್ಸ್ 500 ಬೀಳುತ್ತೆ. ಸೊ ಈ ರೀತಿ ಕಾಂಬೋದಲ್ಲಿ ತೊಗೊಂಡ್ರೆ ಬೆಸ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ರಿವ್ಯೂ ಮಾಡ್ತೀನಿ ಹೆಂಗಿತ್ತು ಏನು ಪ್ರಾಡಕ್ಟ್ಸ್ ಅಂತ. ಸೊ ಮತ್ತೊಂದು ವೀಡಿಯೋ ಸಿಗೋಣ. ಇದಕ್ಕೆ ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.